ಅಯ್ಯೋ, ಆಟಾಡಿ ಆಟಾಡಿ ಸುಸ್ತಾದ್ಕೊಂಡ್ರು. ಬರ್ರೋ ಹಾಡು ಹೇಳೋಣ. ಅಜ್ಜಿ ಬಂದ್ರು. ಅಜ್ಜಿ 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 ಒಂದ್ ಕತೆ ಹೇಳಜ್ಜಿ. ಎಂತ ಕತೆ ಬೇಕು ಮಕ್ಳೇ ನಿಮ್ಗೆ? ಅಜ್ಜಿ ಅಜ್ಜಿ ಒಂದ್ ದೊಡ್ಡ ಗಾಡಿ ಕತೆ ಹೇಳಜ್ಜಿ. ಅಜ್ಜಿ ಅಜ್ಜಿ ನನಗೆ ರಾಜನ್ ಕತೆ ಹೇಳಜ್ಜಿ. ಅಜ್ಜಿ ಅಜ್ಜಿ ನನಗೆ ದೌದ್ ಕತೆ ಹೇಳಜ್ಜಿ. ಬೇಡ ಅಜ್ಜಿ, ನನಗೆ ಪಂಚರತ್ನ ಕತೆ ಹೇಳಜ್ಜಿ. ನಿಲ್ಸಿ ಮಕ್ಕಳ, ನಾನೊಂದು ಕತೆ ಹೇಳ್ತೀನಿ. ಅದ್ರ ಹೆಸರು ಒಲುಮೆ ಅಂತ. ಬರ್ರಿ ಮಕ್ಕಳ, ಕುತ್ಕೊಂಡು ಕತೆ ಹೇಳ್ತೀನಿ. ಒಂದು ಊರಿತ್ತಂತೆ. ಆ ಊರಲ್ಲಿ ನಿಮ್ ತರಾನೇ ಮಕ್ಳಿದ್ರಂತೆ. ಒಬ್ಬನ ಹೆಸರು ಚಂದ್ರು, ಇನ್ನೊಬ್ಬ ವಿಕ್ಕಿ, ಮತ್ತೊಬ್ಬ ರಾಜ್ ಅಂತ. ಅವ್ರು ಒಬ್ಬೊಬ್ರು ಒಂದೊಂದು ಶಾಲೆಗೆ ಹೋಗ್ತಿದ್ರಂತೆ. ಅವ್ರ ಅಪ್ಪ ಅಮ್ಮ ಅವ್ರ ಮಕ್ಕಳಿಗೆ ಬೇಕಾದಂತ ಶಾಲೆಗಳಲ್ಲಿ ಓದಿಸ್ತಾ ಇದ್ರಂತೆ. ಅವ್ರ ಅಪ್ಪ ಅಮ್ಮ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರಂತೆ. ಒಂದಿನ ಅಮ್ಮಂದ್ರೆಲ್ಲ ಸೇರಿ ಹಳ್ಳಿಯಲ್ಲಿರೋ ಕೆರೆಗೆ ಬಟ್ಟೆ ಒಗೆಯಕ್ಕೆ ಹೋದ್ರಂತೆ. ಏನ್ರಿ ಕಮಲಮ್ಮವ್ರೆ, ಏನ್ ತಿಂಡಿ ಮಾಡಿದ್ರಿ? ನಮ್ಮನೇಲಿ ಚಿತ್ರಾನ್ನ ಮಾಡಿದ್ವಿ. ನಿಮ್ಮನೇಲಿ ಏನ್ ಮಾಡಿದ್ರಿ? ನಮ್ಮನೇಲಿ ದೋಸೆ ಮಾಡಿದ್ವಿ. ನಿಮ್ಮನೇಲಿ ಏನ್ ಮಾಡಿದ್ರಿ? ನಮ್ಮನೇಲಿ ರೊಟ್ಟಿ ಮಾಡಿದ್ವಿ. ಏನ್ ಗೊತ್ತಾ, ನಮ್ ಚಂದ್ರು ಶಾಲೆಯಲ್ಲಿ ಎಲ್ಲಾರ್ಗಿಂತ ತುಂಬಾ ಚೆನ್ನಾಗಿ ಓದಿದ್ದಾನೆ ಅಂತ ಹೇಳಿ ಅವನಿಗೆ ಸನ್ಮಾನ ಮಾಡಿ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದಾರೆ ಗೊತ್ತಾ. ನನ್ನ ಮಗನ್ನ ಕಷ್ಟಪಟ್ಟು ಶಾಲೆಗೆ ಹಾಕಿದ್ಕು ಸಾಕಾಯ್ತು. ಅವನಿಗೆ ಇಡೀ ಶಾಲೆಯಲ್ಲಿ ಎಲ್ಲರೂ ಫ್ಯಾನ್ಸ್ ಗೊತ್ತಾ. ಎಲ್ಲ ಮಿಸ್ಗಳು ಸರ್ಗಳು ಯಾವಾಗ ನೋಡಿದ್ರು ಚಂದ್ರು ಚಂದ್ರು ಅಂತಾರೆ ಕಣ್ರಿ. ಅಷ್ಟೇ ಅಲ್ಲ, ನನ್ನ ಮಗನಿಗೆ ಅವನ ಶಾಲೆ ಪುಸ್ತಕದಲ್ಲಿ ಏನು ಕೇಳಿದ್ರು ಠಕ ಠಕ್ ಅಂತ ಉತ್ತರ ಕೊಡ್ತಾನೆ ಗೊತ್ತಾ. ಓ ಹೌದಾ? ನನ್ನ ಮಗನು ಏನು ಕಮ್ಮಿ ಇಲ್ಲ. ಅವನು ಆಟದಲ್ಲೆಲ್ಲ ಫಸ್ಟ್ ಬಂದೇ ಬರ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ನಾವು ಕ್ರಿಕೆಟ್ ಕೋಚಿಂಗ್ ಕಳಿಸ್ತಾ ಇದ್ದೀನಿ. ಅವನು ದೊಡ್ಡ ಬ್ಯಾಟ್ಸ್ಮ್ಯಾನ್ ಆಗಿ ನಮ್ಮ RCBಯಲ್ಲಿ ದೊಡ್ಡ ಪ್ಲೇಯರ್ ಆಗ್ತಾನೆ. ಆಗ ನಮ್ಮ ಕರ್ನಾಟಕಕ್ಕೆ ಕಪ್ ತರ್ತಾನೆ. ಇವಾಗಲೇ ಯಾವಾಗಲೂ ಹೇಳ್ತಾ ಇರ್ತಾನೆ ಗೊತ್ತಾ, ಈ ಸಲ ಕಪ್ ನಮ್ಮದೇ ಅಂತ. ನನ್ನ ಮಗ ಇಡೀ ಡಿಕ್ಷನರಿನ 5 ನಿಮಿಷದಲ್ಲಿ ಹೇಳ್ಬಿಡ್ತಾರೆ ಗೊತ್ತಾ. ಅಯ್ಯೋ, ಅವನಿಗೆ ಕೋಚಿಂಗ್ ಕಳಿಸಿದ್ವಲ್ಲ, ಅಲ್ಲಿನ ಸರು ಅವನು ಬ್ಯಾಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ಯಾವಾಗಲೂ ಹೋಗ್ತಾ ಇರ್ತಾರೆ ಕಣ್ರಿ. ಏನ್ರಿ ಕಮಲಮ್ಮನವ್ರೆ, ನಾವಿಬ್ರು ನಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀವಿ, ನೀವು ಒಂದು ಮಾತಾಡ್ತಾ ಇಲ್ಲ. ಅಯ್ಯೋ, ಅವ್ರೇನು ಮಾತಾಡ್ತಾರೆ ತಗೊಳ್ಳಿ. ಅವ್ರ ಮಗ ಬರೀ ತಿರ್ಗಾಡ್ತಿರ್ತಾನೆ. ಪರವಾಗಿಲ್ಲ ಬಿಡಿ, ಬಟ್ಟೆ ಹೋಗ್ತಾ ಇತ್ತಲ್ಲ, ಮನೆಗೆ ಹೋಗೋಣ. ಅಯ್ಯೋ, ಅಲ್ಲೋಡಿ ಸರಸಮ್ಮ, ನಿಮ್ಮ ಮಗ. ಚಂದ್ರು, ಈ ಬಟ್ಟೆ ಬುಟ್ಟಿ ತುಂಬಾ ಭಾರ ಆಗ್ತಿದೆ, ಸ್ವಲ್ಪ ತಗೊಂಬಂದು ಕೊಡ್ತೀಯ ಮಗ? ಅಯ್ಯೋ ಹೋಗಮ್ಮ, ನಾನು ಬಟ್ಟೆ ಹೊತ್ಕೊಂಬರ್ಲಿ. ನಾನು ಕ್ಲಾಸಿಗೆ ಫಸ್ಟ್. ನನ್ನ ಟ್ರೋಫಿನ ಇಡೀ ಊರಲ್ಲಿರೋ ಹುಡುಗರಿಗೆಲ್ಲ ತೋರಿಸಿ ಸ್ವಲ್ಪ ಹೊಟ್ಟೆ ಉರ್ಸೋಣ ಅಂದರೆ ಬಟ್ಟೆ ಪುಟ್ಟಿ ಎತ್ಕೊಂಬರ್ಬೇಕಂತೆ. ಹೋಗ್ ನೀನೇ ಹೊತ್ಕೊಂಡು ಹೋಗು.
ಮಗ ವಿಕ್ಕಿ, ನಿಮ್ಮಮ್ಮ ಬಿದ್ದು ಕಾಲಲ್ಲಿ ನೋವು ಮಾಡ್ಕೊಂಡಿದ್ದಾಳೆ. ಅವಳ ಬಟ್ಟೆ ಪುಟ್ಟಿನ ತೆಗೆದುಕೊಂಡು ಹೋಗ್ಬಾ ಪುಟ್ಟ. ಅಯ್ಯೋ ಹೋಗಿ ಆಂಟಿ, ನಾನು ಆಟ ಆಡ್ಬೇಕು. ಅಮ್ಮನ್ಗೆ ನೋಡ್ಕೊಂಡು ಹೋಗ್ಬೇಕಂತ ಗೊತ್ತಾಗಲ್ವಾ? ನನಗೆ ಪ್ರಾಕ್ಟೀಸ್ ಮಾಡೋಕ್ಕಿದೆ, ನಂಗಾಗಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಸರೋಜಕ್ಕ, ನಾನೇ ಸುಧಾರಿಸ್ಕೊಂಡು ತಗೊಂಡು ಬರ್ತೀನಿ. ಯಾಕಮ್ಮ ನಂಗೆ ಹೇಳ್ದಾನೆ ನೀನು ಬಟ್ಟೆ ಒಗೆಯಕ್ಕೆ ಬಂದಿದ್ಯಾ? ನನಗೂ ಹೇಳಿದ್ರೆ ನಾನು ಬಂದು ಸಹಾಯ ಮಾಡ್ತಿದ್ದೆ ಅಲ್ವಾ? ನೋಡು, ಅಷ್ಟು ದೂರದಿಂದ ಎತ್ಕೊಂಡು ಬಂದಿದ್ಯಾ, ಕೊಡು. ಈ ಬಟ್ಟೆ ಬುಟ್ಟಿ ತುಂಬಾ ಭಾರ ಇರುತ್ತೆ. ಬೇಡ ಮಗ, ನಾನೇ ತಗೊಂಡ್ಬರ್ತೀನಿ. ಅಯ್ಯೋ ಕೊಡಮ್ಮ. ಆಂಟಿ, ನಿಮ್ಮ ಕಾಲಿಗೆ ಗಾಯ ಆಗಿದೆ, ನಿಮ್ಮ ಬುಟ್ಟಿನೂ ಕೊಡಿ, ನಾನೇ ತಗೊಂಡು ಬರ್ತೀನಿ. ಆಂಟಿ, ನಿಮಗೂ ಕೂಡ ಭಾರವಾಗ್ತಿರುತ್ತೆ ಅನ್ಸುತ್ತೆ, ಕೊಡಿ, ಅದನ್ನು ತಗೊಂಡು ಬರ್ತೀನಿ. ಅಕ್ಕ, ನಮ್ಮನ್ನು ಕ್ಷಮಿಸು. ನಾವು ನಮ್ಮ ಮಕ್ಕಳ ಏಳಿಗೆಯನ್ನು ನೋಡಿ ನಿನಗೆ ತುಂಬಾ ಅವಮಾನ ಮಾಡಿದೆವು. ಆದರೆ ನಮ್ಮ ಮಕ್ಕಳು ದೊಡ್ಡ ಮನುಷ್ಯರಂತೆ ನಡೆದುಕೊಳ್ಳುತ್ತಿದ್ದಾರೆ. ಅವರಿಗೆ ತಾಯಿಯರ ಕಷ್ಟಕ್ಕಿಂತ ತಮ್ಮ ಸ್ವಾರ್ಥವೇ ಮೇಲಾಯಿತು. ಆದರೆ ನಿಮ್ಮ ಮಗ ನಮಗೂ ಕೂಡ ಸಹಾಯ ಮಾಡುತ್ತಿದ್ದಾನೆ. ಕ್ಷಮಿಸು ನಮ್ಮನ್ನು. ಮಕ್ಕಳೇ, ಕತೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಅಜ್ಜಿ. ಇದರಿಂದ ನೀವು ಏನು ಕಲ್ತ್ರಿ? ಸಹಾಯ ಮಾಡಬೇಕು ಅಂತ ಕಲ್ತ್ವಿ ಅಜ್ಜಿ. ಮತ್ತೆ ಬೇರೆಯವರಿಗೆ ಅವಮಾನ ಮಾಡಬಾರ್ದು ಅಂತ ಕಲ್ತ್ವಿ ಅಜ್ಜಿ. ಜಾಣ ಮಕ್ಕಳು. ಬನ್ನಿ, ಊಟದ ಸಮಯ ಆಯಿತು, ಊಟ ಮಾಡಕ್ಕೆ ಹೋಗೋಣ.